ಯಾಕೆ ಹಾಕಿಸ್ಕೊಂಡ್ರಿ ನೀವು? ಅವತ್ತಿನ ದಿವಸ ಸ್ಮಾರಕ ಮಾಡಕ್ಕೆ ಯಾಕೆ ಜಾಗ ಕೊಟ್ರಿ? ಇವತ್ತು ಯಾಕೆ ಕಿತ್ತಾಕಿದ್ದೀರಾ? ಇವತ್ತು ಡೈರೆಕ್ಟ್ ಆಗಿ ನಾನು ಸಿದ್ದರಾಮಯ್ಯ ಅವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ನೇತೃತ್ವದಲ್ಲಿ ಇಂಥದ್ದೊಂದು ಒಬ್ಬ ಕನ್ನಡ ಮೇರುನಟ ಕನ್ನಡಂಗೆ ಅನ್ಯಾಯ ಆಗಿದೆ, ಅವನಿಗೆ ನ್ಯಾಯ ಕೊಡ್ಸೋ ಅಂತ ಕೆಲಸವನ್ನ ನೀವು ಮಾಡಬೇಕು. ಇಲ್ಲಾಂದ್ರೆ ನಿಮ್ಮ ವಿರುದ್ಧ ಕೂಡ ನಾವು ಕೂಗನ್ನ ತಂದೆ ತರ್ತೀವಿ. ಹೋರಾಟಗಾರರು, ಅಭಿಮಾನಿಗಳು, ಯಾವುದೇ ಕಾರಣಕ್ಕೂ ವಿಷ್ಣುವರ್ಧನ್ ಅವ್ರಿಗೆ ಯಾರು ಇಲ್ಲ ಅನ್ಕೊಂಬೇಡಿ. ಯಾರ್ಯಾರಿಗೂ ಅಭಿಮಾನಿಗಳಿದ್ದಾರೆ, ಎಂತೆಂತರ್ಗೂ ಅಭಿಮಾನಿಗಳಿದ್ದಾರೆ. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಕಪ್ಪಚ್ಚಿ ಕೇಳ್ದಂಗೆ ನಟನೆ ಮಾಡಿ ಇವತ್ತು ನಮ್ಮ ಕನ್ನಡಕ್ಕೋಸ್ಕರ ಪ್ರಾಣವನ್ನ ತೆತ್ತಿದ್ದಾರೆ. ಅಂತ ಒಂದು ವ್ಯಕ್ತಿಯನ್ನ ನೀವು ಇವತ್ತು ಸ್ಮಾರಕವನ್ನ ಹೊಡೆದಿದ್ದೀರಾ ಅಂದ್ರೆ ಏಡಿಗಳು ನಮ್ಮಂತ ಅಭಿಮಾನಿಗಳನ್ನ ನಿಲ್ಲಿಸ್ಕೊಂಡು ನೀವು ಹೊಡೆದಿರಲ್ಲ, ನೀವು ಸರಿಯಾದವರು ಅಂತ ಹೇಳ್ತಾ ಇದ್ದೆ ನಾನು. ದಯಮಾಡಿ ಇವತ್ತು ಏನವರು ಹುಟ್ಟಿದ ಹಬ್ಬಕ್ಕೆ ಅಲ್ಲಿ ಅವರು ಸ್ಮಾರಕ ನಿರ್ಮಾಣ ಆಗ್ಬೇಕು, ಇಲ್ಲಾಂದ್ರೆ ಪ್ರತಿಯೊಬ್ಬರು ಆ ಜಾಗದಲ್ಲಿ ಕೂರ ಅಂತ ಕೆಲಸವನ್ನ ನಾವು ಮಾಡ್ತೀವಿ. ನಮ್ ಪ್ರಾಣ ತೆಗಿರಿ, ನಮ್ ಕಣ್ಗೆ ಏನ್ ಕೇಸ್ ಹಾಕ್ತೀರಾ ಹಾಕಿ, ಅವತ್ತಿನ ದಿವಸ ಆ ಜಾಗದಲ್ಲಿ ಬಂದು ಕೂರ್ತೀವಿ. ಯಾವ್ದೇ ಕಾರಣಕ್ಕೂ ಕೈ ಕಟ್ಟಿ ಕೂರ ಅಂತವ್ರೆಲ್ಲ ಕನ್ನಡಿಗರು, ಹೋರಾಟಗಾರರು, ಅಭಿಮಾನಿಗಳು. ಸಾಕಷ್ಟು ಬಳಗ ಇದೆ ಅವರಿಗೆ, ಸಾಕಷ್ಟು ಬಳಗ ಇದೆ. ಹೊಟ್ಟೆ ಉರಿತಾ ಇದೆ. ನಿಮ್ಗೇನು ಅನಿಸ್ಲಿಲ್ವಾ? ನೀವು ಅವತ್ತು ಸ್ಮಾರಕ ಹೊಡಿಬೇಕಾದ್ರೆ ಅಯೋಗ್ಯ ನನ್ನ ಮಕ್ಕಳು, ಹೇಳಿ ನನ್ನ ಮಕ್ಕಳು ಅಂತ ಹೇಳ್ತೀನಿ ನಾನು. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.